ನಮ್ಮನೆ ಕೋಳಿ ಹಿಂಡಲ್ಲಿ ಒಂದು ಕೋಳಿ 3 ದಿನದಿಂದ ಕಾಣ್ತಾ ಇರಲಿಲ್ಲ. ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಬಿಡುವು ಮಾಡ್ಕೊಂಡು ಹುಡುಕಿದ್ರೆ ಅದು ಬಿಡ್ಬಿಟ್ಟು ಎಲ್ಗಡ್ದೆ ಭದ್ರವಾಗಿ ಕೂತ್ಬಿಟ್ಟಿತ್ತು. ಏನಕ್ಕೆ ಅಂತ ನೋಡಿದ್ರೆ ನೆಲಗಾವಿ ಕೂತ್ಬಿಟ್ಟೈತೆ. ಸರಿ ಹೆಂಗಿದ್ರೆ ನೆಲಗಾವಿ ಕೂತೈತಲ್ಲ, ಕಾವಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಹುಲ್ಮೇದಲ್ಲಿ ಹೋಗ್ಬಿಟ್ಟು ಒಂತಕ್ಕೆ ಹುಲ್ಲು ಇರ್ಕೊಂಬಂದೆ. ನಾವು ಬೇಸಿಗೆಗಾಲದಲ್ಲಿ ಕಾವಿ ಕುರ್ಸೋದಾದ್ರೆ ಮರಳಲ್ಲಿ ಇಡ್ತೀವಿ, ಯಾಕೆಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಮರಳು ತಂಪಾಗಿರುತ್ತೆ, ಹೀಟ್ನ ಮೇಂಟೈನ್ ಮಾಡುತ್ತೆ ಅಂತ. ಇದು ಮಳೆಗಾಲ ಆಗಿರೋದ್ರಿಂದ ರಾಗಿ ಹುಲ್ಲಲ್ಲಿ ಇಟ್ಟಿದ್ದೀನಿ, ಮೊಟ್ಟೆ ಬೆಚ್ಚಗಿರ್ಲಿ, ಕಾವು ಮೊಟ್ಟೆಗೆ ಸೋಕ್ಲಿ ಅಂತ. ಕಾವಿ ಪುಟ್ಟಿಗೆ ಸುತ್ತ ಅರ್ಶನ ಹಾಕೋದು, ಯಾವುದೇ ಇರುವೆ ಕೋಳಿ ಏನು ಈ ಥರದ್ದೇನು ಬೀಳಬಾರ್ದು. ಕಾವಿ ಪುಟ್ಟಿನೂ ನೀಟಾಗಿರ್ಬೇಕು, ಈ ಬ್ಯಾಕ್ಟೀರಿಯಾ ಫಂಗಲ್ ಇನ್ಫೆಕ್ಷನ್ ಏನು ಆಗಬಾರ್ದು ಅಂತ. ಅದು ಅಲ್ಲದೆ ಕೋಳಿ ಕಾವಿ ಕೂತಾಗ ಒಂದೇ ತವ ಕೂತ್ಕೊಂಡಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಮೈ ತುರ್ಕೆ ಎಲ್ಲ ಆಗುತ್ತೆ. ಆ ಥರದ್ದೇನೂ ಆಗಬಾರ್ದು ಅಂತ ಅಂದ್ಬಿಟ್ಟು ಅರ್ಶನ ಹಾಕೋದು. ಕಬ್ಬಿಣಚ್ಚೂರು ಯಾಕಪ್ಪ ಇಡ್ತಾರೆ ಅಂತ ಅಂದರೆ ಕಾವಿ ಪುಟ್ಟಿಗೆ ಯಾವುದೇ ದೃಷ್ಟಿ ಬೀಳದೇ ಇರಲಿ ಅಂದ್ಬಿಟ್ಟು. ಇದು ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋ ಸಂಪ್ರದಾಯ ಮತ್ತು ನಂಬಿಕೆ. ಹಾಗಾಗಿ ನಾನು ಅದನ್ನೇ ಪಾಲನೆ ಮಾಡ್ತಾಯಿದ್ದೀನಿ. ಅದರಿಂದ ಇರೋಂಥ ವೈಜ್ಞಾನಿಕ ಸತ್ಯ ನನಗೆ ಗೊತ್ತಿಲ್ಲ. ಕೋಳಿ ಕಾವಿ ಇಕ್ಕಿದ 18ರಿಂದ 21 ದಿನದೊಳಗಡೆ ಮರಿ ಮಾಡಿಬಿಡುತ್ತೆ. ನಾನು ಮಗಳು ಮೊಟ್ಟೆನೆಲ್ಲ ನೇವುಳಿಸ್ಬಿಟ್ಟು ಪುಟ್ಟಿಗೆ ಜೋಡಿಸಿ ಕೊನೆಗೆ ಕೋಳಿನ ನೇವುಳಿಸ್ಬಿಟ್ಟು ದೇವ್ರ ಹೆಸರು ಹೇಳ್ಬಿಟ್ಟು ಕಾವಿ ಮೇಲೆ ಇಟ್ಟೆ. ಒಂದು ಕೋಳಿ ಕಾವಿ ಕುರಿಸಿ 15 ದಿನ ಆಗಿದೆ. ಇದು 2ನೇ ಕೋಳಿ ಕಾವಿಗಿಟ್ಟಿದ್ದು ಇವತ್ತು. ನಮ್ಮ ಹಳ್ಳಿ ಕಡೆ ಇರೋಂಥ ರೈತರುಗಳೆಲ್ಲ ಯಾವ ಥರ ಕಾವಿ ಇಡ್ತೀರಾ ನೀವುಗಳೆಲ್ಲ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದಾದ್ರೂ ಸರಿಪಡಿಸ್ಕೊಳ್ಸೋದಿದ್ದರೆ ನಾನು ಸರಿಪಡಿಸ್ಕೊತೀನಿ.